ಎಲ್ಲೋ ಒಂದು ಕಡೆ ಈ ಟಾಸ್ಕ್ ಅಂತ ಬಂದಾಗ ಅಫ್ಕೋರ್ಸ್ ನಿಮಗೂ ನೀವು ಗೆಲ್ಲಬೇಕು ಅಂತ ಇರುತ್ತೆ, ಅವರಿಗೂ ಅವ್ರು ಗೆಲ್ಲಬೇಕು ಅಂತ ಅನಿಸಿರುತ್ತೆ. ಸೊ ಆ ನಡುವೆ ಬಂದಂತಹ ಮನಸ್ತಾಪಗಳು ಇದಕ್ಕೆಲ್ಲ ದಾರಿ ಆಯ್ತಾ ಹೇಗೆ ಅಂತ, ಯಾಕೆ ಅಶ್ವಿನಿ ಅವರನ್ನ ರಾಶಿಕಾ ಅವರು ತುಂಬ ಟಾರ್ಗೆಟ್ ಮಾಡ್ತಾರೆ, ಅಂದರೆ ಕ್ಲೋಸ್ ಆಗಿರೋರೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ? ಇಲ್ಲ, ನಾನು ಅಶ್ವಿನಿ ಮ್ಯಾಮ್ನ ಯಾವತ್ತೂ ಟಾರ್ಗೆಟ್ ಮಾಡಿಲ್ಲ. ಆ್ಯಂಡ್ ನನ್ನ ಡೆಸಿಷನ್ಸಲ್ಲೂ ಕೂಡ ನಾನು ಕನ್ಫ್ಯೂಸ್ಡ್ ಆಗಿ ಯಾವತ್ತೂ ಇರಲಿಲ್ಲ. ಉಸ್ತುವಾರಿ ಅಂತ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಆದೆ, ಬಿಟ್ಟರೆ ನಾನು ಬಿಗ್ ಬಾಸ್ ಮನೆ ಈ ಕಂಪ್ಲೀಟ್ ಜರ್ನಿಲಿ ರಾಶಿಕಾ ವಾಸ್ ನಾಟ್ ಕನ್ಫ್ಯೂಸ್ಡ್. ಆ್ಯಂಡ್ ನೀವು ಹೇಳ್ದಂಗೆ ನಾನು ಟಾರ್ಗೆಟ್ ಮಾಡೇ ಇಲ್ಲ ಅಶ್ವಿನಿ ಮ್ಯಾಮ್ನ. ನಮ್ಮಿಬ್ರು ಮಧ್ಯ ಅದು ಹೇಗಿತ್ತು ಅಂದರೆ ಆನ್ ಆ್ಯಂಡ್ ಆಫ್ ಯಾವಾಗಲೂ ಆಗ್ತಾನೆ ಇರ್ತಿತ್ತು. ಇಬ್ರು ಮಾತಾಡ್ತಿದ್ವಿ, ಮತ್ತೇನೋ ಜಗಳ ಆಗ್ತಿತ್ತು. ಇಬ್ರು ಒಂದೇ ತರ ಪರ್ಸನಲ್. ಸ್ವಲ್ಪ ಜಗಳ ಕೋಪ ಅಂತ ಬಂದಾಗ ಅಶ್ವಿನಿ ಮ್ಯಾಮ್ ಕೂಡ ಹೇಳ್ತಿರು, ಕೋಪ ಅಂತ ಬಂದಾಗ ನಂದು ನಿಂದು ಸೇಮ್ ಇರುತ್ತೆ, ಯಾವಾಗ್ಲೂ ಕೂಡ ಮಾತಾಡಿ ಮುಗಿಸ್ಬಿಡ್ತೀವಿ ಅಂತ. ಬಟ್ ಆ ವೀಕ್ ನನಗೆ ಅಶ್ವಿನಿ ಮ್ಯಾಮ್ ಸಡನ್ ಆಗಿ ಆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋತಾರೆ ನನ್ನ ಜೊತೆ. ಅದಾದ್ಮೇಲೂ ಕೂಡ ಧನು ವಿಷಯನೂ ಅವ್ರ ತಲೆಯಲ್ಲಿತ್ತೋ ಏನೋ ನನಗೆ ಗೊತ್ತಿಲ್ಲ, ಧನುಗೆ ಸಪೋರ್ಟ್ ಮಾಡಿದ್ರು ಅನ್ಕೊಂಡೆಲ್ಲ. ಆ ಹಿಂದಿನ ವೀಕ್ ಕೂಡ ಗಿಲ್ಲಿ ಜೊತೆ ಅವ್ರ ಬಾತ್ರೂಮಲ್ಲಿ ಜಗಳ ಆಗಿರುತ್ತೆ. ಇಲ್ಲ ರಾಶಿ, ನಾನು ಕಿರ್ಚಾಡಿರಲ್ಲ, ಗಿಲ್ಲಿನೇ ಕಿರ್ಚಾಡಿದ್ದು, ಏಕವಚನ ಯೂಸ್ ಮಾಡ್ತಾರೆ ಅಂತೆಲ್ಲ ತುಂಬ ಹೇಳ್ತಾರೆ. ನಾನು ಅಶ್ವಿನಿ ಮ್ಯಾಮ್ಗೆ ಹೇಳ್ತೀನಿ, ಇಲ್ಲ ಅಶ್ವಿನಿ ಮ್ಯಾಮ್ ಆರಾಮಾಗಿರಿ, ನಿಮ್ದು ತಪ್ಪಿಲ್ಲ ಅಂದರೆ ವೀಕೆಂಡಲ್ಲಿ ಅದು ಚರ್ಚೆ ಆಗುತ್ತೆ. ಸಡನ್ದಾಗಿ ಏನು ಡಿಸಿಷನ್ ತೊಗೊಂಡ್ಬೇಡಿ, ಕೋಪ ಮಾಡ್ಕೊಂಬೇಡಿ, ಆರಾಮಾಗಿರಿ, ಇಷ್ಟು ವಾರ ನೀವು ಆರಾಮಾಗಿದ್ದೀರಾ, ಹಾಗೆ ಇರಿ ಅಂತೆಲ್ಲ ಹೇಳಿರ್ತೀನಿ. ಬಟ್ ಅವ್ರು ನನ್ನ ಹತ್ರನೂ ಹೇಳಿರೋದು ಸುಳ್ಳು ಹೇಳಿರ್ತಾರೆ. ನನಗೆ ಆ VT ನೋಡಾದ್ಮೇಲೆ ಗೊತ್ತಾಗೋದು, ನಾನು ಅಷ್ಟೊಂದು ಟ್ರಸ್ಟ್ ಮಾಡ್ತಿದ್ದೆ, ಇಲ್ಲ ನಾನು ಕೋಪ ಮಾಡ್ಕೊಂಡೆ ಅಂತ ಹೇಳಿದರೆ ನನಗೂ ಆ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ. ಅಲ್ಲಿ ಅವ್ರು ಹೇಳೋದು ಒಂದು, ಅವರಲ್ಲಿ ಆ VTಲಿ ಅವ್ರು ತೋರಿಸ್ದಾಗ್ಲೂ ಅವರು ಕಿರ್ಚಾಡಿರ್ತಾರೆ, ಅವ್ರು ಕಿರ್ಚಾಡೋದಕ್ಕೆ ಇವನು ಕಿರ್ಚಾಡ್ತಾನೆ. ಸೇಮ್ ಅನ್ನಿಸ್ತು ನನಗೆ ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮ್ ರಿಯಾಕ್ಷನ್ಸ್ ಎಲ್ಲ. ಬಟ್ ಅಲ್ಲೂ ಕೂಡ ಅವ್ರು ನನಗೆ ಏನೂ ಹೇಳಲ್ಲ, ಅದೊಂದು ಬೇಜಾರಾಯಿತು. ಯಾರು ಮನೆಯಿಂದ ಹೋಗಬೇಕು ಅಂದಾಗಲೂ ಅವ್ರು ರಾಶಿಕಾ ಅಂತ ತಗೋತಾರೆ. ಉಸ್ತುವಾರಿ ನಾನು ಹೇಳ್ತೀನಿ, ಧನು ಅವ್ರು ನನಗೆ ಮನ ಹೊಲ್ಸಕ್ಕೆ ಬಂದಾಗಲೂ ಕೂಡ ಅಶ್ವಿನಿ ಇಲ್ಲ ನನ್ನ ತಪ್ಪು ಅಂದಾಗ, ಇಲ್ಲ ರಾಶಿ ನಿಂದಲ್ಲ, ಧನುದು ತಪ್ಪಿದೆ, ಆ್ಯಸ್ ಅ ಪ್ಲೇಯರ್ ಅವ್ನಿಗೆ ಗೊತ್ತಾಗಬೇಕಿತ್ತು ಅಂತೆಲ್ಲ ಅಷ್ಟೆಲ್ಲ ನನಗೆ ಹೇಳಿರ್ತಾರೆ. ಬಟ್ ಯಾಕೆ ಹಿಂಗೆಲ್ಲ ಅಂದ್ಕೊಂಡು ಸಡನ್ನಾಗಿ ನನ್ನ ಜೊತೆ ಮಾತಾಡೋದು ಬಿಡ್ತಾರೆ ಅವರು. ಈಗ ನನಗೆ ಯಾರೋ ಮಾತಾಡೋದು ಬಿಟ್ಟಾಗ ನಾನು ಹೋಗಿ ನಾನು ಮಾತಾಡಲ್ಲ, ಬಿಕಾಸ್ ಅವ್ರ ಡಿಸ್ಟೆನ್ಸ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಾಗ ಓಕೆ ಫೈನ್, ಅವ್ರಿಗೆ ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ ಅಂತ ನಾನು ಸುಮ್ಮನೆ ಆಗ್ತೀನಿ, ಆ ಸ್ಪೇಸ್ ಕೊಡ್ತೀನಿ. ಬಟ್ ವೀಕೆಂಡಲ್ಲಿ ಅವರು ಸಡನ್ನಾಗಿ ಯಾರು ಹೋಗ್ಬೇಕು, ರಾಶಿಕಾ ಹೋಗಬೇಕು, ಅವರು ಆ್ಯಕ್ಷನ್ಸ್, ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡ್ತಿದ್ದಾಗ ನನಗೆ ಸ್ವಲ್ಪ ಬೇಜಾರಾಗುತ್ತೆ. ಆ ವಾರದ ನನಗೆ ಏನು ಅನ್ನಿಸ್ತು ಆ ಬಾಕ್ಸಿಂಗಲ್ಲಿ ನಾನು ಹೇಳ್ತೀನಿ, ಎಸ್ ಅವ್ರಿಗೆ ಡಿಪೆಂಡೆನ್ಸಿ ಬೇಕು ಅಂತೆಲ್ಲ. ಬಟ್ ನೀವು ಆ ವಿಡಿಯೋ ನೋಡಿದರೆ ನಾನು ಏನೂ ಜಾಸ್ತಿ ಹೇಳಲ್ಲ, ಡಿಪೆಂಡೆನ್ಸಿ ಬೇಕು, ನಾನು ನಿಮ್ಮನ್ನ ಟ್ರಸ್ಟ್ ಮಾಡಿದೆ, ಬಟ್ ಗಿಲ್ಲಿ ವಿಷಯದಲ್ಲೂ ನೀವು ನನಗೆ ಸುಳ್ಳು ಹೇಳಿದ್ರಿ ಅಂತ ಹೇಳ್ತೀನಿ ಅಷ್ಟೇ. ಬಿಟ್ಟರೆ ಅದಾದಮೇಲೆ ಅದು ಇಡೀ ಮನೆಗೆ ಗೊತ್ತು. ಈಗ ನಾನು ಅವ್ರ ಹೆಸರು ತಗೋತೀನಿ, ಅವ್ರು ನನ್ನ ಹೆಸರು ತಗೊಳ್ಳೋದು. ಈಗ ನಾನು ನಿಮ್ಗೇನೋ ಹೇಳ್ತೀನಿ, ಅವ್ರು ನಮಗೆ ಹೇಳ್ತಾರೆ, ನಾವು ಅಂದರೆ ಅವ್ರು Z ತನಕ ಹೇಳ್ತಾರೆ. ಅವ್ರು ಆವತ್ತಿನ ದಿನ ಅದೇ ಮಾಡಿದ್ರು. ಅವ್ರು ಮಾತಾಡಿದ